ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 44. ಕಶ್ಯಪ ಉವಾಚ ಕೃತಶೋಕಾನುತಾಪೇನ ಸದ್ಯ ಪ್ರತ್ಯವಮರ್ಶನಾತ್ ಭಗವತ್ಯುರುಮಾನಾಶ್ಚ ಭವೆ ಮಯ್ಯಪಿ ಚಾದರಾತ್ ಪುತ್ರಸ್ಯೈವ ಚ ಪುತ್ರಾಣಾಂ ಭವಿತೈಕ ಸತಾಂ ಮತಃ ಗಾಸ್ಯಂತಿ ಯದ್ಯಶಃ ಶುದ್ಧಂ ಭಗವದ್ಯಶಸಾ ಸಮಂ. ಅನುವಾದ. ವಿದ್ವಾಂಸರಾದ ಕಶ್ಯಪರು ಹೇಳಿದರು, ನೀನು ಶೋಕ, ಅನುತಾಪ ಹಾಗೂ ಯೋಗ್ಯ ವಿವೇಚನೆ ತೋರಿದುದರಿಂದಲೂ ದೇವೋತ್ತಮ ಪರಮಪುರುಷನಲ್ಲಿ ನೀನು ಅಚಲ ಶ್ರದ್ಧೆ ಇಟ್ಟಿರುವುದರಿಂದಲೂ ಶಿವನಲ್ಲಿ ಹಾಗೂ ನನ್ನಲ್ಲಿ ನಿನಗೆ ಆರಾಧನಾ ಭಾವವಿರುವುದರಿಂದಲೂ ನಿನ್ನ ಪುತ್ರರಲ್ಲಿ ಒಬ್ಬನು ಭಗವಂತನ ಪ್ರಿಯ ಭಕ್ತನಾಗುವನು ಮತ್ತು ಆತನ ಯಶಸ್ಸು ದೇವೋತ್ತಮ ಪುರುಷನ ಯಶಸ್ಸಿನೊಂದಿಗೆ ಸಮನಾಗಿ ಪ್ರಸಾರವಾಗುವುದು. ಶ್ಲೋಕ 46. ಯೋಗೈರ್ಹೇಮೇವ ದುರ್ವರ್ಣಂ ಭಾವಯಿಷ್ಯಂತಿ ಸಾಧವಃ ನಿರ್ವೈರಾದಿಭಿರಾತ್ಮಾನಂ ಯಚ್ಛೀಲಮನುವರ್ತಿತುಂ. ಅನುವಾದ. ಶುದ್ಧೀಕರಣ ಪ್ರಕ್ರಿಯೆಯಿಂದ ಕಲುಷಿತವಾದ ಕೆಳಮಟ್ಟದ ಚಿನ್ನವು ಹೇಗೆ ಪರಿಶುದ್ಧವಾಗುವುದೋ ಹಾಗೆಯೇ ಸಾಧು ಪುರುಷನು ಅವನ ಹಾದಿಯನ್ನು ಅನುಸರಿಸಲು ವೈರಭಾವ ಮುಕ್ತರಾಗಲು ಪ್ರಯತ್ನಿಸುತ್ತಾ ಆತನ ಗುಣಗಳನ್ನು ರೂಢಿಸಿಕೊಳ್ಳಲು ಯತ್ನಿಸುತ್ತಾರೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದಿತಿ ಹೇಳ್ತಾಳೆ, ನನ್ನ ಮಕ್ಕಳು ಆ ಭಗವಂತನ ಬಾಹುಗಳಿಂದ, ಅವನ ಸುದರ್ಶನ ಚಕ್ರದಿಂದ ಕೊಲ್ಲಲ್ಪಟ್ಟರೂ ಕೂಡ ಒಳ್ಳೆಯದೇನೆ, ಆದರೆ ಬ್ರಾಹ್ಮಣ ಭಕ್ತರು ಇರ್ತಾರಲ್ಲ, ಅವರ ಕೋಪದಿಂದ ಯಾವತ್ತೂ ನಾಶ ಆಗದೆ ಇರಲಿ. ಯಾಕೆಂದ್ರೆ ಬ್ರಾಹ್ಮಣರಿಂದ ದೂಷಿತರಾಗಿರುವಂಥವ್ರು ಅಥವಾ ಬೇರೆ ಜೀವಿಗಳಿಗೆ ಸದಾ ಭಯವನ್ನ ಉಂಟು ಮಾಡುವಂಥವ್ರು, ನರಕದಲ್ಲಿರುವಂಥವ್ರು, ಅವರು ಯಾವತ್ತೂ ಸಹಾನುಭೂತಿ ಅನ್ನೋದು ಅವ್ರಿಗೆ ಸಿಗೋದಿಲ್ಲ ಅಂತಂದ್ಬಿಟ್ಟು ಅವಳು ಹೇಳ್ತಾಳೆ. ಅದಕ್ಕೆ ಕಶ್ಯಪರು ಹೇಳ್ತಾರೆ, ನೀನು ಶೋಕ, ಅನುತಾಪ ಮತ್ತೆ ಸರಿಯಾದ ವಿವೇಚನೆ ತೋರಿಸಿದ್ರಿಂದ, ಅಂದರೆ ಈ ಸಮಯಕ್ಕೆ ಸರಿಯಾಗಿ ನೀನು ಯಾವ ರೀತಿ ನೋಡ್ಕೊಳ್ಬೇಕು ಆ ರೀತಿ ನೋಡ್ಕೊಳ್ತಾ ಇದೆಯಾ, ಶೋಕ ಪಡ್ತಾ ಇದೆಯಾ, ಅನುತಾಪ ಪಡ್ತಾ ಇದೆಯಾ, ಅದರಿಂದ ಮತ್ತೆ ದೇವೋತ್ತಮ ಪರಮಪುರುಷನಲ್ಲಿ ನೀನು ಅಚಲವಾದಂತಹ ಶ್ರದ್ಧೆಯನ್ನು ಇಟ್ಟಿರೋದ್ರಿಂದ ಕೂಡ, ಮತ್ತು ಶಿವನಲ್ಲಿ ನನ್ನಲ್ಲಿ ನಿನಗೆ ಆರಾಧನೆಯ ಭಾವ ಇರೋದ್ರಿಂದ ನಿನ್ನ ಮಗನ ಮಗ ಅಂದರೆ ಮೊಮ್ಮಗ ಇದ್ದಾನಲ್ಲ, ಅವನು ಒಬ್ಬ ಭಗವಂತನ ಪ್ರೀತಿಯ ಭಕ್ತನಾಗ್ತಾನೆ. ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇರೋದು? ಹಿರಣ್ಯಕಶಿಪು ಅನ್ನುವಂಥ ಮಗ ಹುಡ್ತಾನಲ್ಲ, ಅವನ ಮಗ ಪ್ರಹ್ಲಾದ ಅಂತಂದ್ಬಿಟ್ಟು ಅವನು ಒಬ್ಬ ದೊಡ್ಡ ಭಕ್ತನಾಗ್ತಾನೆ. ಭಗವಂತನ ಯಶಸ್ಸು ಹೇಗೆ ಪ್ರಸಾರ ಆಗುತ್ತೋ ಅದ್ರ ಜೊತೆಗೆ ಇವನ ಯಶಸ್ಸು ಕೂಡ ಪ್ರಸಾರ ಆಗುತ್ತೆ ಅಂತ. ಅಂದರೆ ಇವಾಗ ವಿಷ್ಣುವನ್ನ ನಾವು ಎಷ್ಟು ಕೊಂಡಾಡ್ತೀವೋ ಅದರ ಜೊತೆಗೆ ಭಕ್ತ ಪ್ರಹ್ಲಾದನನ್ನು ಕೂಡ ಕೊಂಡಾಡ್ತೀವಲ್ವಾ, ಅದನ್ನು ಹೇಳ್ತಾ ಇದ್ದಾನೆ. ಸೊ ನಿನ್ನಲ್ಲಿ ಈ ಒಂದು ಶ್ರದ್ಧೆ, ಅನುತಾಪ ಮತ್ತು ಯೋಗ್ಯವಾದಂಥ ವಿವೇಚನೆ, ಭಕ್ತಿ ಭಾವ ಇರುವಂಥದ್ದು, ಶ್ರದ್ಧೆ ಇಟ್ಟಿರುವಂಥದ್ದು, ಆರಾಧನೆಯುವಂಥ ಭಾವ ಇರೋದ್ರಿಂದ ನಿನ್ನ ಮಗನ ಮಗ ಇದ್ದಾನಲ್ಲ ಅವನು ಒಬ್ಬ ಭಕ್ತನಾಗ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಕಶ್ಯಪರು ಹೇಳ್ತಾರೆ. ಮತ್ತು ಮುಂದುವರೆದು ಹೇಳ್ತಾರೆ, ಶುದ್ಧೀಕರಣ ಪ್ರಕ್ರಿಯೆಯಿಂದ ಹೇಗೆ ಒಂದು ಕಲುಷಿತವಾಗಿರುವಂತಹ ಚಿನ್ನ ಪರಿಶುದ್ಧವಾಗುತ್ತೋ, ಶುದ್ಧೀಕರಣ ಮಾಡಿದಾಗ ಅದನ್ನು ಬೆಂಕಿಯಲ್ಲಾಗಿ ತಪ್ಪಿಸಿ ಅದನ್ನೆಲ್ಲ ಮಾಡಿದಾಗ ಅದು ಪರಿಶುದ್ಧವಾಗುತ್ತೆ. ಅದರಲ್ಲಿ ಎಷ್ಟೇ ಕೊಳಕಿದ್ರೂ ಕೂಡ ಯಾವಾಗ ಅದನ್ನು ಶುದ್ಧೀಕರಣ ಮಾಡ್ತಾರೋ ಆಗ ಅದು ಪರಿಶುದ್ಧವಾಗುತ್ತಲ್ಲ, ಅದೇ ರೀತಿ ಸಾಧು ಪುರುಷರು ಅವನ ಹಾದಿಯನ್ನು ಅನುಸರಣೆ ಮಾಡಿ ವೈರಭಾವ ಮುಕ್ತರಾಗಲು, ಅಂದರೆ ನಾವು ಬೇರೆಯವರನ್ನ ವೈರತ್ವದಿಂದ ನೋಡಬಾರ್ದು ಅಥವಾ ಶತ್ರುಗಳ ಹಾಗೆ ನೋಡಬಾರ್ದು ಅನ್ನೋ ರೀತಿ ಪ್ರಯತ್ನ ಮಾಡ್ತಾ ಅವನ ಗುಣಗಳನ್ನು ಇವರು ರೂಢಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಪ್ರಯತ್ನ ಮಾಡ್ತಾರೆ. ಆ ರೀತಿಯ ಒಬ್ಬ ಭಕ್ತನಾಗ್ತಾನೆ. ಅಂದರೆ ಅವನಲ್ಲಿ ಅಷ್ಟೆಲ್ಲ ಒಳ್ಳೆಯ ಗುಣಗಳಿರುತ್ತೆ. ಅದಕ್ಕೆ ಬೇರೆಯವರು ಕೂಡ, ಸಾಧು ಪುರುಷರು ಕೂಡ ಅವನು ನಡೆದ ಹಾದಿಯಲ್ಲಿ ನಡಿಬೇಕು, ಅವನ ಗುಣಗಳನ್ನು ನಾವು ಅಂದರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಈ ವಿಷಯದ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆತ್ಮನ ಶುದ್ಧೀಕರಣ ಪ್ರಕ್ರಿಯೆಯಾದ ಯೋಗಾಭ್ಯಾಸವು
ಮುಖ್ಯವಾಗಿ ಆತ್ಮನಿಗ್ರಹವನ್ನು ಅವಲಂಬಿಸಿದೆ. ಆತ್ಮನಿಗ್ರಹವಿಲ್ಲದೆ ಯಾರೂ ವೈರಭಾವ ಮುಕ್ತರಾಗಲು ಸಾಧ್ಯವಿಲ್ಲ. ಬದ್ಧ ಸ್ಥಿತಿಯಲ್ಲಿ ಪ್ರತಿಯೊಬ್ಬ ಜೀವಿಗೂ ಮತ್ತೊಬ್ಬ ಜೀವಿಯ ಬಗ್ಗೆ ಶತ್ರುಭಾವವಿರುತ್ತದೆ. ಆದರೆ ಮುಕ್ತ ಸ್ಥಿತಿಯಲ್ಲಿ ಈ ಶತ್ರುಭಾವ ಇರುವುದಿಲ್ಲ. ಅಂದ್ರೆ ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಆತ್ಮದ ಶುದ್ಧೀಕರಣವಾಗಬೇಕು. ಆತ್ಮಶುದ್ಧೀಕರಣ ಪ್ರಕ್ರಿಯೆಯಾದಂತಹ ಯಾವುದು ಯೋಗಾಭ್ಯಾಸ ಅನ್ನೋದು ಇದೆಯಲ್ಲ, ಅದು ಆತ್ಮ ನಿಗ್ರಹವನ್ನು ಮಾಡೋದನ್ನೇ ಅವಲಂಬಿಸಿದೆ. ನಮ್ಮ ಆತ್ಮವನ್ನು ನಾವು ಕಂಟ್ರೋಲ್ ಮಾಡೋದು, ನಿಗ್ರಹಣೆ ಮಾಡಿಕೊಳ್ಳೋದು. ಆತ್ಮ ನಿಗ್ರಹ ಇಲ್ಲದೆ ನಾವು ಬೇರೆಯವರ ಮೇಲೆ ಶತ್ರುಭಾವನೆಯಿಂದ ಮುಕ್ತರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಈಗ ಬದ್ಧ ಸ್ಥಿತಿಯಲ್ಲಿ ನಾವಿದ್ದೀವಲ್ವ, ಈ ಸ್ಥಿತಿಯಲ್ಲಿ ಒಬ್ಬ ಜೀವಿಗೆ ಇನ್ನೊಬ್ಬ ಜೀವಿಗೆ ಶತ್ರುಭಾವನೆ ಅನ್ನೋದು ಇರುತ್ತೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಇದೇ ಇರುತ್ತೆ. ಯಾವಾಗ ಬದ್ಧರಾಗಿದ್ದಾಗ. ಅದೇ ನಾವು ಮುಕ್ತರಾಗ್ಬಿಟ್ರೆ ಆ ಮುಕ್ತ ಸ್ಥಿತಿಯಲ್ಲಿ ಶತ್ರುಭಾವ ಅನ್ನೋದು ಇರೋದಿಲ್ಲ. ಎಲ್ಲರೂ ಒಂದೇ ಅನ್ನುವಂಥ ಭಾವ ಇರುತ್ತೆ. ಅದಕ್ಕೋಸ್ಕರ ಪ್ರಹ್ಲಾದ ಮಹಾರಾಜನು ತನ್ನ ತಂದೆಯಿಂದ ನಾನಾ ರೀತಿಯಲ್ಲಿ ಹಿಂಸೆಗೊಳಗಾದರೂ ಆತನ ಮರಣಾನಂತರ ತನ್ನ ತಂದೆಗೆ ಮೋಕ್ಷ ನೀಡಬೇಕೆಂದು ದೇವೋತ್ತಮ ಪರಮಪುರುಷನಲ್ಲಿ ಪ್ರಾರ್ಥಿಸಿಕೊಂಡನು. ಯಾವ ವರವನ್ನಾದರೂ ಆತ ಬೇಡಬಹುದಾಗಿದ್ದರೂ ಬೇರೇನನ್ನೂ ಕೇಳದೆ ತನ್ನ ನಾಸ್ತಿಕ ತಂದೆಗೆ ಮೋಕ್ಷ ದೊರಕಲೆಂದು ಪ್ರಾರ್ಥಿಸಿದನು. ತನ್ನ ತಂದೆಯ ಪ್ರಚೋದನೆಯಿಂದ ತನಗೆ ಹಿಂಸೆ ನೀಡಿದ ಯಾರನ್ನೂ ಸಹ ಆತ ಎಂದೂ ಶಪಿಸಲಿಲ್ಲ. ನೋಡಿ, ಈ ವೈರ ಭಾವ ಅನ್ನೋದು ಅವನಲ್ಲಿ ಇಲ್ಲ ಅಂತ ತೋರಿಸೋದಕ್ಕಿಲ್ಲಿ ಎಕ್ಸಾಂಪಲ್ ಕೂಡ ಹೇಳ್ತಾ ಇದ್ದಾರೆ. ಈಗ ಪ್ರಹ್ಲಾದ ಮಹಾರಾಜ, ಅವನ ಕತೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ಅವನು ಎಷ್ಟೆಲ್ಲ ತೊಂದರೆಯನ್ನು ಪಡ್ಕೊಳ್ತಾನೆ. ತನ್ನ ತಂದೆನೇ ಅವನಿಗೆ ಬೇಕಾದಷ್ಟು ಹಿಂಸೆಗಳನ್ನು ಕೊಡ್ತಾನೆ. ಆದರೂ ಕೂಡ ತನ್ನ ತಂದೆ ಸತ್ತ ಮೇಲೆ ತನ್ನ ತಂದೆಗೆ ಮೋಕ್ಷ ಕೊಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಯಾಕಂದರೆ ನರಸಿಂಹದೇವರು ತುಂಬ ಸಂತೋಷಪಟ್ಟು ಪ್ರಹ್ಲಾದನಿಗೆ ಕೇಳ್ತಾರೆ, ಯಾವುದಾದ್ರೂ ವರ ಕೇಳ್ಕೊ, ನಿನಗೇನು ಕೇಳಿದ್ರು ನಾನು ಕೊಡ್ತೀನಿ ಅಂತ. ಅವನು ಏನು ಬೇಕಾದರೂ ಕೇಳ್ಕೊಬೋದಾಗಿತ್ತು. ಆದರೆ ಅವನು ಏನೂ ಕೇಳದೆ, ತನ್ನ ತಂದೆ ನಾಸ್ತಿಕ ಅಂತ ಗೊತ್ತು, ಅವನಿಗೆ ಭಗವಂತನ ಒಂದು ಕೃಪೆ ಸಿಗೋದಿಲ್ಲ ಅಂತ ಗೊತ್ತು, ಅದಕ್ಕೋಸ್ಕರ ತನ್ನ ನಾಸ್ತಿಕ ತಂದೆಗೆ ಮೋಕ್ಷ ಸಿಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆಮೇಲೆ ತನ್ನ ತಂದೆಯ ಪ್ರಚೋದನೆಯಿಂದ ಬೇರೆಯವರೆಲ್ಲ ಅವನಿಗೆ ಬೇಕಾದಷ್ಟು ಹಿಂಸೆಗಳನ್ನು ಕೊಟ್ಟಿರ್ತಾರೆ. ಆದರೆ ಯಾವತ್ತೂ ಕೂಡ ಯಾರನ್ನೂ ಅವನು ಶಪಿಸೋದಿಲ್ಲ. ಈಗ ನಮಗೆ ಯಾರೂ ತೊಂದರೆ ಕೊಟ್ಟಿರೋದಿಲ್ಲ, ಆದರೆ ನಾವೇ ಅದನ್ನು ಅಸಂಪ್ಷನ್ ಮಾಡಿಕೊಂಡು ಅವ್ರು ಹಂಗೆ ಹೇಳಿದಾರಂತೆ, ಹೇಳಿರಬಹುದು ಅಂತೆಲ್ಲ ಅಂದ್ಕೊಂಡು ಅವ್ರಿಗೆ ಎಷ್ಟು ಬೈಕೊಂಡಿರ್ತೀವಿ. ಆಮೇಲೆ ಅವರಿಂದ ಕೇಳಿದಾಗ ನಾನು ಈ ರೀತಿ ಏನೂ ಇಲ್ಲಪ್ಪ ನನ್ನ ಮನಸ್ಸಲ್ಲಿ ಅಂದಾಗಲೂ ಕೂಡ ನಮ್ಮ ಮನಸ್ಸಲ್ಲಿ ಅವ್ರ ಮೇಲೆ ಶತ್ರು ಭಾವನೆ ಇರುತ್ತೆ. ಒಳ್ಳೇದು ಮಾಡಿದ್ರೂ ನಾವು ಶತ್ರು ಭಾವನೆಯಿಂದ ನೋಡೋ ಕಾಲ ಇದು. ಆದರೆ ನೋಡಿ, ಅವನಿಗೆ ಎಷ್ಟೆಲ್ಲ ತೊಂದರೆ, ಎಷ್ಟೆಲ್ಲ ಹಿಂಸೆ ಕೊಟ್ಟರು ಕೂಡ ಅವನಿಗೆ ಒಳ್ಳೇದಾಗಲಿ, ಅವನಿಗೆ ಮುಕ್ತಿ ಸಿಗಲಿ ಅಂತ ಅವನು ಕೇಳ್ಕೊಳ್ತಾನೆ ಹೊರತು ನನಗೆ ಮುಕ್ತಿ ಬೇಕು ಅಂತ ಅವನು ಯಾವತ್ತೂ ಕೇಳ್ಕೊಂಡಿಲ್ಲ. ಇದು ನಿಜವಾಗ್ಲೂ ಭಕ್ತರ ಲಕ್ಷಣ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ನಮ್ಮಂಥ ಬದ್ಧರಿಗೆ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಶತ್ರು ಭಾವನೆ ಇರುತ್ತೆ. ಆದರೆ ಭಕ್ತನಿಗೆ ಯಾರು ಮುಕ್ತನಾಗಿರ್ತಾನೋ ಅವನಿಗೆ ಶತ್ರು ಭಾವನೆಗಳು ಅನ್ನೋದು ಇರೋದಿಲ್ಲ. ಅಂದರೆ ಏನು, ಪ್ರಹ್ಲಾದ ಆಲ್ರೆಡಿ ಮುಕ್ತ ಸ್ಥಿತಿಯಲ್ಲಿ ಇರುವಂಥವನು. ಅದಕ್ಕೆ ಅವನನ್ನು ಯಾರನ್ನು ನೋಡಿದ್ರೂ ಅವನಿಗೆ ಶತ್ರು ಭಾವನೆ ಇಲ್ಲ. ಅಲ್ಲಿ ಎಷ್ಟು ಹಿಂಸೆ ಕೊಡೋಕೆ ಬರ್ತಾರೆ ನೋಡಿ, ಅವ್ರ ಮೇಲೂ ಅವನಿಗೇನು ಭಾವನೆ ಬರೋದಿಲ್ಲ. ಅವನು ಅವರನ್ನು ಕೂಡ ಶಪಿಸ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಶುದ್ಧ ಭಾವ ಇದೆಯಲ್ಲ, ಯಾರನ್ನು ನೋಡಿದ್ರೂ ಯಾವುದೇ ಕೆಟ್ಟ ಭಾವನೆಗಳು ಬರದೇ ಇರುವಂಥ ಒಂದು ಸ್ಥಿತಿ ಅದು. ಆ ಸ್ಥಿತಿಗೆ ತಲುಪಬೇಕು ಅಂತಂದರೆ ನಾವಿನ್ನೆಷ್ಟೆಲ್ಲ ಸಾಧನೆಗಳು ಅಥವಾ ನಮ್ಮಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಅದನ್ನೆಲ್ಲ ಮಾಡಬೇಕು ಅಂತಂದರೆ ಹೇಳಿದ ತಕ್ಷಣ ಆಗೋಗ್ಬಿಡುತ್ತಾ? ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಮನಸ್ಸು, ಇಂದ್ರಿಯಗಳು ಇದನ್ನೆಲ್ಲ ಶುದ್ಧ ಮಾಡ್ಕೋಬೇಕು. ಅದೆಲ್ಲ ಆಗೋದು ಯಾವುದರಿಂದ ಅಂತಂದರೆ ಆ ಭಗವಂತನ ವಿಷಯಗಳನ್ನು ಪ್ರತಿನಿತ್ಯ ನಮ್ಮ ಕಿವಿಯಲ್ಲಿ ಕೇಳಿಸ್ಕೊಳ್ತಾ ಇರಬೇಕು. ಆದಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಆಗ ಮಾತ್ರ ಎಲ್ಲೋ ಒಂದು ಸ್ವಲ್ಪ ಮಟ್ಟಿಗಾದರೂ ಅದು ಚೇಂಜ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.